2+6 is equal और मेरे मित्र का जन्मदिन भी 17 है 1+। ಪ್ರಧಾನಿ ನರೇಂದ್ರ ಮೋದಿಯವರು ಇಂಡೋನೇಷ್ಯಾದಲ್ಲಿ ಮಾಡಿದ ಭಾಷಣ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕೆಲವರಂತೂ ಇದನ್ನ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಈ ಭಾಷಣ ಈ ರೀತಿಯಲ್ಲಿ ವೈರಲ್ ಆಗ್ತಾ ಇರೋದು ಯಾಕೆ ಗೊತ್ತಾ? ಮೋದಿ ಹೇಳಿದ ಲೆಕ್ಕದ ಸಲುವಾಗೇನೆ ಈ ಭಾಷಣ ಇಷ್ಟೊಂದು ವೈರಲ್ ಆಗ್ತಾ ಇರೋದು, ಟ್ರೋಲ್ ಕೂಡ ಆಗ್ತಾ ಇರೋದು. ಜಕಾರ್ತಾದಲ್ಲಿ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮೋದಿಯವರು ಭಾಷಣ ಮಾಡ್ತಾ ಇದ್ರು. ಈ ಟೈಮ್ನಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಬಿಯಾಂಟೋ ಅವರೊಂದಿಗಿನ ಸ್ನೇಹ, ಉಭಯ ದೇಶಗಳ ನಡುವಿನ ನಿಕಟ ಸಂಬಂಧಗಳನ್ನು ಒತ್ತಿ ಹೇಳೋದಕ್ಕೆ ಸಂಖ್ಯೆಗಳ ಮೂಲಕ ಒಂದಷ್ಟು ಉಲ್ಲೇಖ ಮಾಡಿ 8ನೇ ಸಂಖ್ಯೆ ಮೇಲೆ ಒಂದಷ್ಟು ಕಾನ್ಸಂಟ್ರೇಟ್ ಮಾಡಿದ್ರು. ಸ್ನೇಹಿತರೆ, ಕಳೆದ ವರ್ಷ ಜನವರಿ 26ಕ್ಕೆ ಭಾರತ ತನ್ನ ಗಣರಾಜ್ಯೋತ್ಸವವನ್ನ ಸಡಗರದಿಂದ ಆಚರಣೆ ಮಾಡಿತು. 26ನೇ ತಾರೀಕು 2+6 is equal to 8. ನನ್ನ ಸ್ನೇಹಿತ ಅಂದ್ರೆ ಇಂಡೋನೇಷ್ಯಾ ಅಧ್ಯಕ್ಷರ ಜನ್ಮದಿನ ಕೂಡ 17 ಅಂದ್ರೆ 1+7 is equal to 8 ಅಂತ ಹೇಳಿದ ತಕ್ಷಣ ಸಭೆಯಲ್ಲಿದ್ದವರೆಲ್ಲ ಖುಷಿಯಿಂದ ಚಪ್ಪಾಳೆಯನ್ನ ತಟ್ಟೋದಕ್ಕೆ ಶುರು ಮಾಡಿದ್ರು. ಹಾಗೆ ಮಾತು ಮುಂದುವರಿಸ್ತಾ ಮೋದಿಯವರು, ನಾವು ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾಕಂದ್ರೆ ಈ ಹಿಂದೆ ಮುಖ್ಯ ಅತಿಥಿಯಾಗಿ ಅಂದ್ರೆ ಗಣರಾಜ್ಯೋತ್ಸವದ ಆಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಬಂದಿದ್ರು. ಆ ಭೇಟಿ ಸಂದರ್ಭದಲ್ಲಿ ಒಂದಷ್ಟು ನಿರ್ದಿಷ್ಟ ಹೇಳಿಕೆ ನನಗೆ ವಿಶೇಷ ಅನ್ನಿಸ್ತು. ಅಧ್ಯಕ್ಷರೇ, ನೀವೇ ಆಗ ಹೇಳಿದ್ರಿ, ನೀವು ಇಂದು ಅದನ್ನ ಮತ್ತೆ ರಿಪೀಟ್ ಕೂಡ ಮಾಡಿದೀರಾ, ನೀವು ಭಾರತದ DNA ಹೊಂದಿದ್ದೀರಾ ಅಂತ. ಆ ಒಂದು ಹೇಳಿಕೆ ಲಕ್ಷಾಂತರ ಭಾರತೀಯರ ಹೃದಯವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇದು ನಿಜವಾಗ್ಲೂ ಭಾರತದ ಹೃದಯಗಳನ್ನ ತಲುಪ್ತು ಅಂತ ಹೇಳ್ತಾ ಇದ್ದ ಹಾಗೆ ಮತ್ತಷ್ಟು ಚಪ್ಪಾಳೆಗಳ ಸುರಿಮಳೆ ಆಯಿತು. ಆದ್ರೆ ಇಲ್ಲಿ 8ರ ಸಂಖ್ಯೆಯನ್ನ ಯಾಕೆ ಮೋದಿಯವರು ಉಲ್ಲೇಖ ಮಾಡಿದ್ರು, ಅದು ಗಣರಾಜ್ಯೋತ್ಸವಕ್ಕೆ ಕಂಪೇರ್ ಮಾಡಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಕೆಲವರಂತೂ ಅದರಲ್ಲೂ ಕಾಂಗ್ರೆಸ್ನ ನಾಯಕರು ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ವ್ಯಂಗ್ಯವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ನ ವಕ್ತಾರೆ ಸುಪ್ರಿಯಾ ಶ್ರೀನಾಟೆ ಈ ವಿಡಿಯೋವನ್ನ ಪೋಸ್ಟ್ ಮಾಡಿ ಹೀಗೆ ಬರ್ಕೊಂಡಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿರೋದಿದು: ಭಾರತ ಜನವರಿ 26ಕ್ಕೆ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೆ. 2+6 is equal to 8. ಇಂಡೋನೇಷ್ಯಾ ಅಧ್ಯಕ್ಷರ ಜನ್ಮದಿನ 17ರಂದು 1+7 is equal to 8. ಇಂತಹ IQ ಇರೋ ಈ ವ್ಯಕ್ತಿ ತಾನು ನೆಹರು ಆಗೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ಹೇಳಿ ಪೋಸ್ಟ್ ಹಾಕಿದ್ದಾರೆ. ಹಾಗೆ ಇನ್ನೊಬ್ರು ಒಂದು ಪೋಸ್ಟ್ ಹಾಕಿದ್ದಾರೆ: ಭಾರತದಲ್ಲಿ ಗಣರಾಜ್ಯೋತ್ಸವ ಜನವರಿ 26ಕ್ಕೆ ನಡೆಯುತ್ತೆ. 2+6 is equal to 8. ಇಂಡೋನೇಷ್ಯಾ ಅಧ್ಯಕ್ಷರ ಜನ್ಮದಿನ 17ನೇ ತಾರೀಕು. 1+7 is equal to 8. ಹೀಗಾಗಿ ಇದು ಒಂದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಲಾಜಿಕ್ ಅನ್ನೋದು 0%, ಕಾನ್ಫಿಡೆನ್ಸ್ ಮಾತ್ರ 100% ಅಂತ ಕೂಡ ಹೇಳ್ತಾ ವ್ಯಂಗ್ಯವಾಡಿದ್ದಾರೆ. ಒಟ್ನಲ್ಲಿ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷರ ಬಗ್ಗೆ, ಅದರಲ್ಲೂ ಗಣರಾಜ್ಯೋತ್ಸವ ದಿನಾಂಕವನ್ನ ಉಲ್ಲೇಖ ಮಾಡಿ ಹೇಳಿದಂತಹ ಮಾತು ವಿಪಕ್ಷಗಳು ಆಡಿಕೊಳ್ಳೋದಕ್ಕೆ ಒಂದು ಅಸ್ತ್ರ ಸಿಕ್ಕಾಗಿದೆ. ಆದರೆ ಬೇರೆಯದ್ದೇ ರೀತಿಯಲ್ಲೂ ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಇಂಡೋನೇಷ್ಯಾದಲ್ಲಿ 8 ಅನ್ನೋ ಸಂಖ್ಯೆಗೆ ವಿಶೇಷ ಮಹತ್ವ ಇರೋದ್ರಿಂದ ಮೋದಿಯವರು ಈ ರೀತಿ ಉಲ್ಲೇಖ ಮಾಡಿದ್ದಾರೆ ಅಂತಾನೂ ಹೇಳಲಾಗ್ತಾ ಇದೆ. ಚೀನಿ ಸಾಂಸ್ಕೃತಿಕ ಸಂಪ್ರದಾಯಗಳು ಮತ್ತು ಫೆಂಗ್ ಶೂಯಿಯಿಂದ ಪ್ರಭಾವಿತ ಆಗಿರೋ ಈ ಸಂಖ್ಯೆಯನ್ನ ಸಮೃದ್ಧಿ, ಯಶಸ್ಸು ಮತ್ತು ಅದೃಷ್ಟದ ಸಂಕೇತ ಅಂತಾನೂ ಪರಿಗಣಿಸಲಾಗುತ್ತಂತೆ. पिछले साल 26 जनवरी को भारत ने अपना गणतंत्र दिवस धूमधाम से मनाया. 26, 2 और 6, 2+6 is equal और मेरे मित्र का जन्मदिन भी 17 है 1+. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.